ಕೃಷ್ಣನ ಪಾತ್ರಕ್ಕೆ ಬಹುಮಾನ ಪೂರ್ವಕವಾಗಿ ಮಾಡುತ್ತಾರೆ. ಕಬರಾಜ ಸಾಕು ಸಾಕು
ಧರಿಸುವ ಗುಡಿ ಎಂಬ ಕಡಲ ಬಸದಲ್ಲ ಪುಟ ಸಿಂಹೋದ್ಧರಗೆ ಬುಡ ಮಾಚ ಪಟಡ ಬುಡಬಿಗಳು ಕೊಬ್ಬಿ ನಿಂತ ಇರುವ ಜನ್ಮರಾದಿಗಳೆಲ್ಲ ಹಬ್ಬರಿಸಿ ಕರ್ಮ ಹಿಂಪಾಕ ಮಾಡುವ ವೀರಾದಿ ವೀರ ಇದು ಅಲ್ಲದೆ ಕುಂಭ ನಿಸು ಕುಂಭ ಕಾಸೂರ ಗಜಾಸೂರ ಮೂರ್ಖಂಡಸೂರ ಭಸ್ಮಾಸೂರ ರೋಣಾಸೂರ ಉದ್ಯೋತ ಭೀಕರ ಉದ್ಯೋತ ಭದ್ರ ನಿಸು ಕುಟುಂಬಿಸಗದ ಯಮರಾಜವನ್ನು ತೋರಿಸುವ ಇಂಥ ವೀರಾದ ವೀರನನ್ನು ಮುಂಭಾಗದೊಳ ನಿಂತು ಮಾತನಾಡಿಸುವುದಕ್ಕೆ ನೀನು ಬಡ ಮುಂದಿರಬದು ನೋಡಿ ಈ ವೀರ ಬದಿಗೆಂದು ವಾಲ್ಮೀಕಿ ಹುಡುಗನ ಬಡ ನಾವು ದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿ ನಾನೇ ರಾಜಕುಮಾರ, ನಾನೇ ಸುಂದರ ಸಾರಥಿ ಎಂಬ ಧೀರ. ನಮ್ಮ ಕಲಿಗೆ ಮೆಚ್ಚಿ ಹಾಕುತ್ತಿರುವ ಸೊಂಡಿಗೆ ಹಾರ, ನಮ್ಮ ಹೆಣ್ಣು ಮಕ್ಕಳ ಡ್ಯಾನ್ಸ್ಗೆ ಹಾಕುತ್ತಿರುವ ಬದಿಗುನ ಹಾರ, ಏನಿದ್ದರೂ ಈ ಕಾಲದಲ್ಲಿ ಹೆಣ್ಣು ಮಕ್ಕಳದ್ದು ದರ್ಬಾರ. ಈ ನಮ್ಮ ಗಣಮಕ್ಕಳದ್ದು ಏನಿಲ್ಲ, ಬರೇ ಉಳಿ ಮುಂಚೆನ ಖಾರ. ದೃಶ್ಯವನ್ನು ನೋಡಿ ತಗೊಂಡು ಬಸವೇಶ್ವರ ದೇವರ ಏನು ತಮ್ಮ ನಾವಂಗಿದ್ದ ವಿಚಾರ ನನ್ನ ಸಡಗರದ ನಾಮಾಂಕಿತವನ್ನು ಹೇಳಗನು ಇತ್ತಗ ಬಲವಂತನಾಗ ಅದು ಏನೆಂದರೆ ಮೃಡನ ಕಡೆಯಿಂದ ಸಡಗರದಿಂದ ಬಡಗಲ ದೇಶಕ್ಕೆ ಒಡೆಯ ಬಡಗನ ಸಂಪತ್ತಿಗೆ ಹಿಂಪಿಡಿಯದ ಕೊಡು ಎಲ್ಲ ಸಾರಥಿ ಇಂಥ ಅದ್ಭುತದಿಂದ ಪರಿಶೋಭಿಸುವ ಕಮಲವತಿ ಎಂಬ ರಾಜಧಾನಿಗೆ ಚಕ್ರವರ್ತಿ ಸಾರಥಿ ಎಲ್ಲ ಸಡಗರದ ನಾಮಾಂಕಿತವನ್ನು ಹೇಳಗಲಿ ಇಂಥಕ ಬಲವಂತನಾಗೋ ಚಿಕ್ಕವಿಟ್ಟು ಕೇಳ ಏನೆಂದರೆ ಮೊದಲ ಕಡೆಯಿಂದ ಸಡಗರದಿಂದ ಬಡಗಲ ದೇಶಕ್ಕೆ ಒಡೆಯ ಬಡಜನ ಸಂಪತ್ತಿಗೆ ಎಂಬಿಡಿಯದ ಕೊಡು ಸಂಭ್ರಮವನ್ನು ನೋಡಿ ಎಲ್ಲ ರಾಜ್ಯದ ವೈಭೋಗ ಎಲ್ಲ ಸಾರಥಿ ಎಲ್ಲ ಎಡ ಬಲದ ಕುಡಿ ಮೀಸಗಳನ್ನು ತೀಡಿತ ಭೂಮಿಯನ್ನು ಗುಂಜಿದರೆ ದಿಗ್ಬಲಗಳ ಬೆರ್ರಗದ ಕೆರ್ರನ ಈ ಹಬ್ಬಗಳಿಗೆ ಅಡಗಿರುವವು ಎನ್ನಂ ಕಂಡು ಎದುರಿಗೆ ನಿಲ್ಲಲಾರದ ಪಡ ಇವರು ಎದೆ ಒಡೆದು ಗದನ ನಡುಗೆ ಭಯಗೊಂಡು ಕಪ್ಪವಂತಂದು ಒಪ್ಪಿಸಿ ವೀರಾದಿ ವೀರರು ಎನ್ನಗೆ ಎದರಾದ ವೈರಿಗಳು ತಪ್ಪಾಗಿದೆ ಎಂದು ಈ ಎಲ್ಲ ಪಾದಕ್ಕೆ ಶರಣಾಗತರಾಗುವರು. ಹೋಲಿದ್ರೆ ತಪ್ಪದ ಕಡಮೂರ್ಖರನ್ನು ಕಾಲು ಬಿಡದು ಈ ಭೂಮಿಗೆ ಸೆದಬಡದು ಅವರ ಪ್ರಾಣಗಳನ್ನು ಕಡೆಗೆ ತೆಗೆದು ಅವರ ರುಂಡಗಳಲ್ಲಿ ಗಡ್ಗದಿಂದ ತುಂಡು 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 ಮಾಡಿ ಇಂದ ಭೂತಗಳಿಗೆ ಸಡಗರದಿಂದ ಉಡಬಡಿಸಿದೆ. ಸಿಕ್ಕಿದ ಜೀವವನ್ನು ಯಮ ಧರ್ಮನಲ್ಲಿಗೆ ಸಂಭ್ರಮದಿಂದ ಕಳಿಸಿವೆ. ಚಂದ ವಿಕ್ರಮ ಇಂದು ಮಂಗಲಾಗಿ ಬರಗಂಡ ಇಂಥಂಡ ವೈರಿಗಳಿಗೆ ನಾನೇ ಮಿಂಡ ಎಂದು ನಡೆಸಿದ ಮುತ್ತಿನ ಕಾಂಗಂಡೆಯು ಈ ಘೋಯನ್ನ ಬಲಗಾಲಿನಲ್ಲಿ ಸಾರಥಿ ಇಂಥ ಅದ್ಭುತದಿಂದ ಪರಿಶೋಭಿಸುವ ಕಮಲವತಿ ಎಂಬ ರಾಜಧಾನಿಯ ಚಕ್ರವರ್ತಿ
ವೈನ ಕೆಲಸ ವೀರಾದಿ ವೀರ ಕಮಲರಾಜನಂದು ಅಲ್ಲಿ ನಿಂತ ಜನರಿಗೆ ಇಲ್ಲಿ ಕುಂತ ಜನರಿಗೆ ಧಂಬೂರವನ್ನು ಬಡಿಸುವಂತ ನಾಗಲೈ ಕೂಸೆ ಎನಗೆ ಎನಗೆ ಎದರಾದ ವೈರಿಗಳ ಕಂಡರೆ ಕುಣದಾಡ ಫಲವದ ಎನ್ನ ಎಡಬಲದ ಕುಡಿ ಬೀಜ ಕಮಲರಾಜ ಮಹಾರಾಜರು ನೀವಾದರೆ ಈ ಆಟವಾದ ಸಮಾರಂಭನಾಸನಕ್ಕೆ ಬಂದ ಕಾರ್ಯಾರ್ಥವನ್ನು ದೇವ ದಿನಪುರ ಹೊಲರೆಯ ವೈ ಸಾರತೆ ಮುಂಗಾರ ಮಳೆಯ ಮಿಂಚಿನ ಗುಡುಗಿನಂತೆ ಇಂದಿನ ದಿನ ಈ ರಮ್ಯಧರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ನನ್ನ ರಾಜ್ಯದ ಪ್ರಜೆಗಳು ಸುಖ ಸಂತೋಷದಿಂದ ಇರವರೆಂದು ಕೇಳಿ ಆನಂದ ಪಡಿಸುವುದಕ್ಕೆ ಬರಲವಾಗಿದ್ದು ಖಂಡಿಯ ಸಾರತೆ ಚಳಿಯ ಜನಾದ ಒಂದು ಸಂಗತಿ ಹೊಲರೆಯ ವೈ ಸಾರತೆ ನನ್ನ ಸತಿಯರಾದ ಕಮಲ ಗಾಂಧಿಯನ್ನು ನಿನ್ನ ಗಂಡನಾದ ಕಮಲ ಚಕ್ರವರ್ತಿಗೆ ಈ ಸಭೆಗೆ ನೆರವನಂದು ಅವಳನ್ನು ಕರೆ ತರವಂತ ನಾವು ಸಾಲದೆ ನೀನು ಫೋನ್ ಹಚ್ಚಿದ್ದಾರೆ ನಾನು ಕರ್ಕೊಂಡ್ಬಿಟ್ಟೆ ಸುಮ್ಮನೆ ಬಂದು ಕೂತ್ಬಿಟ್ರೆ ಹೇಳ್ತೇನೆ ಕ್ಯಾಮರಾ ಬರೋದು ಈ ಕಡೆ ನೀರಿರೋ
ಪ್ರಾಣಕಾಂತ ಅದೇ ಪ್ರಾಣಕಾಂತೆ ಮಗಳಾದ ರತಿ ದೇವಿಯ ಮದುವೆ ಪ್ರಾಯಕ್ಕೆ ಬಂದರೂ ಕೂಡ ಲಗ್ನವನ್ನು ನೀನು ಮಾಡಲಿಲ್ಲ. ಹೌದಲ್ಲ ಸುಂದರಿ? ಕಾಂತ ಅದೇ ಸುಂದರಿ, ಪ್ರಾಯಕ್ಕೆ ಬಂದ ಮಗಳಾದ ರತಿ ದೇವಿಯ ಮಂಗಳ ಕಾರ್ಯವನ್ನು ಜರುಗಿಸ ಕಾಂತ ಗುಣವಂತ. ಪ್ರಾಣದೊಲ್ಲವೇ ಅಪೂರ್ಣೇಶ್ವರ ಎನ್ನ ಮಗಳಾದ ರತಿ ದೇವಿಯ ಲಗ್ನದ ವಿಚಾರವನ್ನು ಮರೆತು ಕೂಡಲಿಕ್ಕೆ ನಾನೇನು ಅಜ್ಞಾನಿಯಲ್ಲ. ನಿನಗೇನು ತವರ ಮನೆ ಕಡೆಗೆ ಆಸೆ ಇರಬದೆಂದು ಇದುವರೆಗೆ ಸುಮ್ಮನಿದ್ದೆ. ಅದೇ ರಮಣೆ ಈಗಾಡಿದ ಮೇಲೆ ನನಗೆ ಹೇಳಕ್ಕೆ ಬೇಕು ಇದರ ಗೋಷ್ಠಿ. ಅದೇ ಸುಂದರಿ, ನಿನ್ನ ಅಪೇಕ್ಷೆ ಎತ್ತ ಕಡೆಗಿರಬದ ಏಳು ಹಡವನ್ನು ತಪ್ಪದ ನಡೆಸಿಕೊಡ ಬೆರವನ ತಮಗೆ ಎಲ್ಲ ಪ್ರಾಣಿಗೆ. ಅದೇ ನಿನ್ನ ತವರು ಮನೆ ಕಡೆ ಏನಾದರೂ ಆಸೆ ಇದೆಯೇ ಎಂದು ಕೇಳಿದೆಯಾ? ಹೌದಲ್ಲ ಸುಂದರಿ? ಎಂದಾದರೂ ನನ್ನ ತವರು ಮನೆಯಲ್ಲಿರುವ ನನ್ನ ತಮ್ಮನಿಗೆ ಮಗಳನ್ನು ಕೊಡುವೆನೆಂದು ನಾನು ನಿನ್ನ ಮುಂದೆ ಹೇಳಿದ್ದೀನಿ. ಅವರ ಮನೆ ಕಡೆಗೆ ಸ್ವಲ್ಪವಾದರ ಆಸೆ ಇರಬದೆಂದು ಕೇಳಿದನಲ್ಲ ಸುಂದರಿ? ಪ್ರಾಣೇಶ್ವರ ಅಹೇ ಪ್ರಾಣಕಾಂತೆ, ಎನ್ನಯ ತವರಿನ ತಮ್ಮನ ತೋರಿಯ ಮರೆತಿರುವೆನು ನಾ ತಾಯಿಯ ಮನೆಯ. ಎನ್ನಯ ತವರಿನ ತಮ್ಮನ ತೋರಿಯ ಮರೆತಿರುವೆನು ನಾ ತಾಯಿಯ ಮನೆಯ. ಎತ್ತಲಿಲ್ಲ ಮತ್ತೆ ಈತನ ತೋರಿಯ. ಎತ್ತದಿರ ಮತ್ತೆ ಈತನ ತೋರಿಯ. ಅಹೋ ಪ್ರಾಣಕಾಂತ, ಅಹೇ ಪ್ರಾಣಕಾಂತೆ, ಎನ್ನ ತವರು ಮನೆಯಲ್ಲಿರುವ ಎನ್ನ ತಮ್ಮನಿಗೆ ನನ್ನ ಮಗಳನ್ನು ಕೊಡುವ ಯಾವ ಆಸೆಯೂ ನನಗಿಲ್ಲ. ಇನ್ನೊಮ್ಮೆ ನನ್ನ ತವರು ಮನೆಯ ಸುದ್ದಿಯನ್ನ ಮೊದಲೇ ನೀನು ಎತ್ತದಿರು. ಅಹೋ ರಮಣ, ಅಹೇ ಸುಂದರಿ, ತಮ್ಮನಾದ ಅವನನ್ನು ಬಿಟ್ಟು ಮತ್ತಾರನ್ನಾದರೂ ಒಳ್ಳೆಯ ವರದಿಂದ ನೋಡಿ ಮಗಳಿಗೆ ಲಗ್ನವನ್ನು ಮಾಡು ರಮಣ. ಸದ್ಗುಣ ಬರಣ. ಆಹೇ ರಾಜೇಂದ್ರ ಧಿಕ್ಕರಗಳ ಸುಂದರ ರೂಪವತಿಯಾದ ಕಮಲಗಂತೆ, ನಿನ್ನ ಮನದ ಇಚ್ಛೆಯಂತೆ ಇಚ್ಛೆಗಳ ದೂತನನ್ನು ಕಳಿಸಿ 76 ದೇಶದಲ್ಲ ಇರುವ ರಾಜಪುತ್ರರ ಚಿತ್ರಪಟಗಳನ್ನು ನಿನ್ನ ಮನಸ್ಸಿಗೆ ಸರಿ ಬಂದ ಪಟವನ್ನು ತಪ್ಪದ ನಿನ್ನ ವಶಕ್ಕೆ ತರಿಸಿಕೊಳ್ಳುವೆನು. ಏ ಸುಂದರಿ, ಅಹೋ ಸುಂದರ, ಹೋಳಿರೆ ಹೋಳ
ಇಬ್ಬರದಲ್ಲಿ ತರಿಸು. ಹೋ ತರಿಸಿದ ಚಿತ್ರಪಟಗಳನ್ನು ಮಗಳಾದ ರತಿದೇವಿಗೆ ತೋರಿಸು. ಅಹೋ ಹೃದಯೇಶ್ವರ, ಆಯೇ ಸುಂದರಿ ತಾನು ಯಾವ ವರನನ್ನು ಇಷ್ಟಪಡುವಳೋ ಆತನೊಂದಿಗೆ ಮಗಳಾದ ರತಿದೇವಿಯ ಲಗ್ನವನ್ನು ಮಾಡು ಸುಂದರ ನವಮೋಹನ ಚಂದ್ರವ. ಆಯೇ ಎನ್ನ ಭಕ್ತ ದರಸಿಯಾದ ಕಮಲಕಾಂತೆ ಪ್ರಾಣೇಶ್ವರ, ನೀನಾಡುವ ವಚನವನ್ನು ಕೇಳಿ ಎನ್ನ ಮನಸ್ಸಿಗೆ ಹರ್ಷ ಉಂಟಾಗಿತು. ಅದು ಯಾತಕ್ಕಂದರೆ ಅದು ಏತಕ್ಕೆ? ಹಾಲು ಇದ್ದಾಗಲೇ ಹಬ್ಬ ಮಾಡಬೇಕು ಎಂಬುವುದು ಎನ್ನ ಮನಸ್ಸಿನಲ್ಲಿತ್ತು. ಈ ಪ್ರಶ್ನೆಯ ಭಾವಿಕದ ಬಂದು ಯಾತಕ್ಕಾಗಬಾರದು. ನಮ್ಮ ದೈವ ಬಲ ಇದ್ದಾಗ ಮಗಳ ಲಗ್ನವನ್ನು ಸಂಭ್ರಮದಿಂದ ಮಾಡಿ ಕಣ್ಣು ಪ್ರೀತಿ ನೋಡಬೇಕು ಎಂಬ ಆಸೆಯು ಎನಗಿರಬಹುದು. ಹಾಗೇ ವಲ್ಲಭೆ ಮೊದಲ ಮಗಳನ್ನು ಕರೆಸಿಯೇ ಹಕಿಯ ಮೊದಲ ಮಗಳನ್ನು ಕರೆಸುವೆನು. ಈಗ ಅಂತಃಪುರಕ್ಕೆ ತರಲು ಕಾಂತೆ ನಡಿ ಇನ್ಯಾತಕ್ಕೆ ಹೇ ಪ್ರಾಣಕಾಂತೆ, ಅಹೋ ವಲ್ಲಭ, ನೀನು ಏಕಾಂತ ಮಂದಿರಕ್ಕೆ ಹೋಗುವ ಮುಂಚಲು ಹಾ, ಈ ವನದಲ್ಲಿ ಗಿಳಿಗಳು ಪಕ್ಷಿಗಳು ಎಷ್ಟು ಮಧುರವಾಗಿ ಕಾಣುವವು ನೋಡು. ಹೌದು. ಹೂವ ಸಿಗಬಹುದು ತೋಟದಲ್ಲಿ, ಮುತ್ತು ಸಿಗಬಹುದು ಸಾಗರದಲ್ಲಿ, ಒತ್ತು ಕಳಿಯುವುದು ಈ ಸಂಗೀತದಲ್ಲಿ. ಈ ಸುಂದರಿ ಅಹೋ ಸುಂದರ, ಪ್ರತಿ ಕಲ್ಯಾಣವೆಂಬ ಬೈಲಾಟಗಿರಬಹುದು ಈ ಹೊಸಗುಡ್ಡ ಗ್ರಾಮದಲ್ಲಿ. ಹಾ, ಈ ಹೊಸಗುಡ್ಡ ಗ್ರಾಮದಲ್ಲಿ ನಿನ್ನ ನಾಟ್ಯವನ್ನು ಹಾಡಿ ಎಲ್ಲರೂ ಸಂತೋಷವನ್ನು ಪಡಿಸಲಾನೆ. ಹಾಗಾದ್ರೆ ಹೇಳಿ ಕೇಳು. ಏನು ವಿಸ್ತಾರವಾಗಿ ಹೇಳು. ಅಹೋ ಎನ್ನ ಪ್ರಾಣಕಾಂತನಾದ ಕಮಲರಾಜ, ಸುಂದರಿ ಹೇಳುವುದಂತೆ ಸಂತೋಷ ಗೀತೆಯನ್ನಾಡಲು ಚೆನ್ನಾಗಿ ಕೇಳು. ಅದು ಏನು ವಿಸ್ತಾರವಾಗಿ ಹೇಳಕ್ಕಂತೆ. ಜೊತೆಯಾಗಿ ಹಿತವಾಗಿ ಪ್ರಿಯ ಕಾಂತ, ಕಾಂತೆ ಹೇಳಿ ಕೇಳು. ಅದು ಏನು ವಿಸ್ತಾರವಾಗಿ ಹೇಳು. ಸಿಂಧು ಸಿಂಧೂರ ಮಲ್ಲಿಗೆ ಬಂದೇಗು ಮಳೆಗಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ಬಂದೇಗು ಮಳೆಗಳಿಗೆ, ಮನದ ಬಿಡಿಯಲ್ಲಿ ಸುಮಧುರ ಬರವಣಿಗೆ. ಮಧುರ ಅಮೃತವು ಮನದ ಒಳಗೆ ಅದರ ಅಮೃತವು ತುಟಿಗಳ ಬೆಲೆ. ಮಧುರ ಅಮೃತವು ಮನದ ಒಳಗೆ ಅದರ ಅಮೃತವು ತುಟಿಗಳ ಕೈಯಲ್ಲಿ ಪ್ರಾರಂಭ. ಈ ಹೇ ಕಾಂತ, ಕಾಂತೆ ಸಂತೋಷವಾಯಿತೆ ಪ್ರಿಯ. ಸಂತೋಷವಾಗಿತ್ತು ಕಾಂತೆ. ನಿನ್ನ ನಾನು ಅರಮಂದಿರಕ್ಕೆ ಹೋಗಿ ಮಗಳಾದ ರತಿದೇವಿಯನ್ನು ಕರೆಸಲೇ. ಸಂತೋಷದಿಂದ ಹೋಗಿ ಬರುವಂತ ನಾಗಳು ಕಾಂತೆ. ಭಾರತ ಹಣ ಮಾಡದ ಹಂತಪ್ಪರಗೆ ಹೋಗಿ ದಾಸಿಯರ ನಡೆ ಉಲ್ಲಾಸದಿಂದ ಇರುವ ಎಲ್ಲ ಮೋಹದ
ಆಹೋ ಎನ್ನ ಮೋಹದ ಮಗಳಾದ ರತಿದೇವಿ ನಿನಗೆ ಮಂಗಳವಾಗಲಿ ಮೇಲಕ್ಕೆ ನಮ್ಮ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ನನ್ನನ್ನು ಕರೆಸಿದ ಕಾರಣವೇನು? ಕಾರಣವಿರುವುದು ಮಗಳೇ. ಅದಕ್ಕೋಸ್ಕರ ಕರೆ ಕಳಿಸಿರುವೆಯಾ? ಹೌದು ಮಗಳೇ. ಜನಕ, ಅಮ್ಮಯ್ಯ, ಏನೇನು ಕೇಳು. ಅದು ಏನು ವಿಸ್ತಾರವಾಗಿ ಅಮ್ಮಯ್ಯ. ಅಮ್ಮ ಮಗಳೇ, ಅರಮಂದಿರದಲ್ಲಿ ಸಂತೋಷದಿಂದ ದಾಟೆಯೊಡನೆ ಪಗಡಿಯಾಡುತ್ತಾ ಕುಳಿತಿರುವ ಸಮಯದಲ್ಲಿ ನನ್ನನ್ನು ನೀನು ಕರೆಸಿದ ಕಾರಣವೇನು ತಂದೆ? ಇದನ್ನು ಕೇಳುವುದಕ್ಕೆ ನಾನು ಬಂದೆ. ಆಹೋ ಎನ್ನ ಮುದ್ದು ಗಿಳಿಯಾದ ರತಿದೇವಿ, ಅಪ್ಪಯ್ಯ, ಇತ್ತಲ ಬಾರೆ ಅಮ್ಮಯ್ಯ ಎನ್ನ ಕಣ್ಣನೇ ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಜನಕ, ದಿವಸ ನೂತನ ಮುಖದಿಂದ ನಿನ್ನ ಕಲಿಸಿದ ಕಾರಣವೇನೆಂದರೆ ಅದೇನು ಅಪ್ಪಯ್ಯ? ನಿನ್ನ ಪದದ ಚಲನೆಯಾದ ಕಮಲ ಗಾಂಧಿಗೆ ಈ ಸಭೆಗೆ ಬಂದು ಸುಟ್ಟುಪಡಿಸಿದ್ದೇನೆಂದರೆ ಅದೇನು ತಂದೆ? ನಿನ್ನ ನಿನ್ನ ಮಗಳಾದ ರತಿದೇವಿಗೆ 12 ವರ್ಷ ಮೀರುತ್ತ ಬಂದವು. ಆದ ಕಾರಣ ಸುಂದರಾಂಗನನ್ನು ತಂದು ಚಂದದಿಂದ ಲಗ್ನ ಮಾಡಿ ಕೊಡೆಯೆಂದರು. ಹೌದೇ ಅಪ್ಪಯ್ಯ? ಅದೇ ಮಗಳೇ, ಜನಕ, ಇದಕ್ಕೆ ನಿನ್ನ ಉತ್ತರವೇನು ಬೇಡು? ಯಾತಕ್ಕಂದರೆ ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಚ್ಛೆಯಿಂದ ತಂದೆ ತಾಯಿಗಳ ಕೇಳಬೇಕ ಎಂಬ ಧರ್ಮವಿದೆ. ಹೌದೇ ತಂದೆ? ಆದ ಕಾರಣ ನಿನ್ನ ಒಡಂಬಡಿಗೆ ಏನಿರಬಹುದು ನಂದಿನಿ ಚಂದದಿಂದ ತಿಳಿದು ಕೇಳಬೇಕೇ. ಅಪ್ಪಯ್ಯ, ನನ್ನ ಮನಸ್ಸಿನ ಅಭಿಪ್ರಾಯವೇನೆಂದು ಹೌದಮ್ಮಯ್ಯ. ಅಮ್ಮ ಮಗಳೇ, ಏನು ಕೇಳು. ಅದು ಏನು ವಿಸ್ತಾರವಾಗಿ ಹೇಳಮ್ಮ. ಪೃಥ್ವಿಫಲ ಕಲಾಚೆ ಪಟಗಳು ಬರದಿರುವೇನು ಅವುಗಳು ನೋಡಿ
ಅಭಿಪ್ರಾಯವೇನೆಂದರೆ ಅದು ಏನಿರುವುದು ಮಗಳೇ? ಸುರಲೋಕಗಳನ್ನು ಸಂಚರಿಸಿ ಅನೇಕ ರಾಜ್ಯ ಪುತ್ರರ ಚಿತ್ರಪಟಗಳನ್ನು ನೀನು ತರಿಸಿಕೊಟ್ಟರೆ ಅಪ್ಪಯ್ಯ ಅಮ್ಮ ಮಗಳೇ, ಚಿತ್ರಪಟಗಳನ್ನು ನೀನು ತರಿಸಿಕೊಟ್ಟರೆ ಕರೆಸಿಕೊಟ್ಟರೆ ಅಪ್ಪಯ್ಯ ಅಮ್ಮ ಮಗಳೇ, ಅವುಗಳನ್ನು ನೋಡಿ ನನ್ನ ಮನಸ್ಸಿಗೆ ಬಂದ ಪುರುಷನನ್ನು ನಾನು ಲಗ್ನವನ್ನು ಮಾಡಿಕೊಳ್ತೇನೆ. ಆದ ಕಾರಣ ಚಿತ್ರಪಟಗಳನ್ನು ತರಿಸಿಕೊಡುತ್ತಂದೆ, ಇದನ್ನು ನಿರಾಕರಿಸಬೇಡಿ ಎಂದು. ಆಹಾ ಎನ್ನ ಮುತ್ತು ಗೆಳೆಯಾದ ರತಿದೇವಿ, ನಿನ್ನ ಮನದ ಇಚ್ಛೆಯಂತ ಈ ಕ್ಷಣವೇ ದೂತನನ್ನು ಕಲಿಸಿ ಅನೇಕ ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಡುವೆ. ಅವುಗಳಲ್ಲಿ ನಿನಗೆ ಮನಸ್ಸಿಗೆ ಬರುವ ಪುರುಷನನ್ನು ತೋರಿಸು. ಜಾಗ್ರತೆಯಿಂದ ಅವರನ್ನು ಕರೆದು ಮಹಾವೈಭೋಗದಿಂದ ಎನ್ನ ಮನೆಯ ಮುಂದೆ ಲಗ್ನ ಮಾಡಿಕೊಡ್ತೀನಿ. ಚಂದನ ಬದನೆ ಅಪ್ಪಯ್ಯ ನನ್ನ ಮನದ ಆಲೋಚನೆ ಹೌದು ಮಗಳೇ, ಬಿಡಬೇಕೆಂದರೆ ನಾನು ಇಷ್ಟ ಬಂದ ಪುರುಷನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡುವೆಯಾ? ಅದು ನಡೆಸಿಕೊಡುವ ಕಾರ್ಯವಾದರೆ ತಪ್ಪದ ನಡೆಸಿಕೊಡುತ್ತೇನಮ್ಮಯ್ಯ. ಹೌದೇ ಅಪ್ಪಯ್ಯ, ನಡೆಸಿಕೊಡುವುದು ಆಗುವುದು, ಹಾಗಂತ ನಡೆಸಿಕೊಡುವೆನೆಂದು ಮಾತು ಕೊಡುವೆಯಾ? ಅದು ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುತ್ತೇನಮ್ಮಯ್ಯ. ಅಪ್ಪಯ್ಯ ಎರಡೋಣಿ ಪುರವಾಸ ಅಪ್ಪಯ್ಯ, ಇನ್ನೊಂದು ನನ್ನ ಮನಸ್ಸಿನ ಅಭಿಪ್ರಾಯವೇನೆಂದರೆ ಅದು ಏನಿರುವುದು ಮಗಳೇ? ಸುರಲೋಕಗಳನ್ನು ಸಂಚರಿಸಿ ಅನೇಕ ರಾಜ್ಯ ಪುತ್ರರ ಚಿತ್ರಪಟಗಳನ್ನು ತರಿಸಿಕೊಟ್ಟರೆ ಅವುಗಳನ್ನು ನೋಡಿ ನಾನು ಕೈ ಹಿಡಿದು ಲಗ್ನವನ್ನು ಮಾಡಿಕೊಟ್ಟರೆ ಶ್ರೀ ಅಂಬರೀಷನು ನಿನ್ನನ್ನು ಮೆಚ್ಚುತ್ತಾನೆ ತಂದೆ, ಇದನ್ನು ನಿರಾಕರಿಸಬೇಡಿ ಎಂದೆ. ಅಮ್ಮ ರತಿದೇವಿ, ನೀನಂತ ದಟ್ಟಳು. ಅಪ್ಪಯ್ಯ ನಿನ್ನಗೆ ಸಮ್ಮತವಾದ ಮಾತುಗಳು ಎಂದಗೆ ಸಮ್ಮತವಲ್ಲವೇ? ಹೌದಲ್ಲವೇ? ನಿನಗೆ ಇಚ್ಛೆ ಇದ್ದ ಪುರುಷನನ್ನು ಪ್ರಾಣಗಾನ ಮಾಡಿಕೋ, ಅದಕ್ಕೆ ನಾನು ಅದಕ್ಕೆ ಹಟ್ಟಾಗಲಿ. ಆಹಾ, ಈ ಮಾತು ಎಂದಿಗೂ ಆಗಲಾರದೆಂದು ತಿಳಿ ಸಂಶಯವನ್ನು ಹಳೆ ಸಂತೋಷದಿಂದ ಶ್ರೀ ಅಮರೇಶ್ವರನ ಧ್ಯಾನವನ್ನು ಮಾಡುತ್ತ ನಮ್ಮ ಹರಮಂದಿರಕ್ಕೆ ಹೋಗೋಣ ನಡಿ ಮಗಳೇ. ನಿನ್ನ ಇಷ್ಟದಂತೆ ಹೋಗೋಣ ನಡಿ ಜನಕ, ಜಗತ್ತು ಖ್ಯಾತಿ ಕನಕ. ಎನ್ನ ಮಗಳಾದ ರತಿದೇವಿ ಹರಮಂದಿರಕ್ಕೆ ಹೋದಳು. ಜಾಗ್ರತೆಯಿಂದ ಎನ್ನ ರಥವನ್ನು ಹರಮಂದಿರಕ್ಕೆ ಸೂಟಿಯಿಂದ ರಥವನ್ನು ಬಿಡವಂತ ನಾನು ಸಾರದ ಓಡಿಸು ಜೈ ಬೇಡಿ ದ್ರೌಪದಿ ನಾರದ ಏ ಕೃಷ್ಣ ನಾರಾಯಣ ನಾರಾಯಣ. ಆಹಾ, ಇದು ಏನು ಆಶ್ಚರ್ಯ! ಈ
ಘೋರಾರಣ್ಯದಲ್ಲಿ ಏನೋ ಒಂದು ವೀಣನಾದವು ಕೇಳಿ ಬರುತ್ತಿರುವುದಲ್ಲ. ನನ್ನ ದುಃಖವನ್ನು ಕೇಳಿ ಆ ಪರಮೇಶ್ವರನೇನಾದರೂ ಪ್ರತ್ಯಕ್ಷವಾಗಿರಬಹುದೇ? ಇರಲಿ, ಇನ್ನು ವಿಚಾರಿಸಿ ನೋಡುವೆನು. ನನ್ನ ಕಷ್ಟವನ್ನು ಇವರ ಮುಂದೆ ಹೇಳಿಕೊಳ್ಳುವೆನು. ಐಶ್ವರ್ಯ ಮತ್ತು ದ್ರೌಪದಿ ಶಿರಕಾಲ ಮುತ್ತೈದಳಾಗಿ ಬಾಳಮ್ಮ ದ್ರೌಪದನನ್ನ ಸ್ವಾಮಿ ನಾರದರೆ ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ ಹೇಳಿದನೆ ಕೇಳಿರಿ. ಅದೇನು ಚೆನ್ನಾಗಿ ಹೇಳಿ. ನಿಮ್ಮ ದರ್ಶನದಿಂದ ಹೇಗಾಯಿತೆಂದರೆ ಹೇಗಾಯಿತಮ್ಮಯ್ಯ? ಬಡವನಿಗೆ ಭಾಗ್ಯ ಬರೆದಂತಾಯಿತು, ಕುರುಡನಿಗೆ ಕಣ್ಣು ಬಂದಂತಾಯಿತು. ಹೌದೇನಮ್ಮಯ್ಯ? ಇನ್ನು ಚಿಂತೆಯನ್ನು ಬಿಟ್ಟೆನು, ಧೈರ್ಯವನ್ನು ತೊಟ್ಟೆನು. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ ಸ್ವಾಮಿ ನಾರದರೆ ಇಂಥ ಅರ್ಧರಾತ್ರಿಯಲ್ಲಿ
ಪಾಲಿಸುತ್ತೆ ಗುಣವತಿ ಅಮ್ಮ ದ್ರೌಪದಿ. ಸ್ವಾಮಿ ನಾರದರೆ ಇಂಥ ಅರ್ಧರಾತ್ರಿಯಲ್ಲಿ ಓರ್ವಳೆ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಶಿವ ಶಿವ ಎಂದು ಸಂಚಾರ ಮಾಡುವ ಕಾರಣವೇನು? ಅಮ್ಮಯ್ಯ, ಸ್ವಾಮಿ ಚಂದ್ರನಂತೆ ಹೊಳೆಯುವ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾರ ಕಾರಣವೇನು? ನಿನಗೇನು ಅಂತ ಕಷ್ಟ ಬಂದಿರುವಾಗ ಚಿಂತೆಯನ್ನ ಬಿಡು, ಧೈರ್ಯವನ್ನ ಕೊಡು, ತಡ ಮಾಡದು ಹೇಳಮ್ಮ ದ್ರೌಪದನಂದನೆ. ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ, ನನ್ನ ಕಷ್ಟವನ್ನು ಏನೆಂದು ಹೇಳಲಿ ಸ್ವಾಮಿ. ಅದು ಏನಮ್ಮಯ್ಯ? ಕೃಷ್ಣನು 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡಬೇಕೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ದೇಶಗಳು ತಿರುಗಿದರೂ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನನ್ನನ್ನು ಸ್ವಪ್ನದಲ್ಲಿ ಕೂಡಿ ಕರೆದನು. ಸ್ವಾಮಿ ನಾರದರೆ ಅಮ್ಮ ದ್ರೌಪದಿ, ನಾನು ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದು ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನೆಂದು ನನ್ನ ಅಣ್ಣನಿಗೆ ಮಾತು ಕೊಟ್ಟು ಬಂದಿರುವೆನು. ಹೌದೇನಮ್ಮ? ಅಮ್ಮ ದ್ರೌಪದಿ, ದೇಶ ದೇಶಗಳು ತಿಳಿದಿದರೂ ಎಲ್ಲಿಯೂ ನನಗೆ ಕನ್ಯೆಯೂ ದೊರೆಯಲಿಲ್ಲ. ಕನ್ಯೆ ಇರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಸ್ವಾಮಿ ಇಷ್ಟಕ್ಕೇನೆ ಈ ಅಡವಿಯಲ್ಲಿ ತಿರುಗುವುದು ಹೌದು ಸ್ವಾಮಿ. ಇದೇನೂ ಸಾಧ್ಯವಲ್ಲ. ಕೇಳಿದರೆ ಹೇಳುವುದಕ್ಕೆ ಮಿಡುಕೋದಿಲ್ಲ. ಮತ್ತೇನು ಸ್ವಾಮಿ? ಪರಂತು ನಾಳೆ ಮಾತಿಗೆ ಮಾತು ಬಂದರೆ ಈ ನಾರದರು ಹೇಳಿದರೆಂದು ಈ ಮಾತು ಬಯಲಿಗೆ ಬಿದ್ದರೆ ಎನ್ನ ಬಾಳ್ಯವು ಯಾತಕ್ಕೆ ಬರಲಿಕ್ಕಿಲ್ಲ. ನಾನು ಯಾರ ಮುಂದೆ ಹೇಳುವುದಿಲ್ಲ ಸ್ವಾಮಿ. ಅಮ್ಮ ದ್ರೌಪದಿ, ಸ್ವಾಮಿ ನಾರದರೆ ನಾರದರೇ ಲೋಕಕ್ಕೆಲ್ಲ ಮೂಲವಾದರೆಂದು ಸರ್ವರು ಅನ್ನುತ್ತಾರೆ. ನಾವೇನು ಅಂತವರಲ್ಲ. ನಮ್ಮನ್ನು ಕಂಡ ಕ್ಷಣವೇ ಈ ಜನರಿಗೆ ಹೇಗಾಗುತ್ತದೋ ಏನೋ. ಇಲ್ಲಿಗೆ ನಾರದರು ಚಾಡಿಕೋರರೆಂದು ಅನ್ನುತ್ತಾರೆ. ಅಮ್ಮ ತಾಯಿ, ಅದಕ್ಕೆ ನಾವೇನು ಮಾಡೋಣ? ನಾವಂತೂ ಒಬ್ಬರ ಸುದ್ದಿ ಒಬ್ಬರ ಮುಂದೆ ಹೇಳುವರಲ್ಲ. ಜಗಳ ಹಚ್ಚುವ ಮಾತು ಮಾತ್ರ ಮೊದಲೇ ಕಲಿತಿಲ್ಲ. ಈಗಿದ್ದ ಜನರು ಕೊಂಡಿ ಮಿಂಚಣ್ಣನವರೆಂದು ಕರೆಯುತ್ತಾರೆ. ಅಮ್ಮ ತಾಯಿ, ಸ್ವಾಮಿ ನಾವು ಹುಟ್ಟಿದ ಪ್ರಾರಬ್ಧ ದೈವವೇಗಿದೆ. ನಾವು ಮಾಡುವುದೇನು? ಮುಖ್ಯ ತನ್ನ ಗುಣ ಬಿಡಬಾರದು, ಅನ್ಯರ ಗುಣ ಎಣಿಸಬಾರದು. ಅಮ್ಮ ತಂಗಿ ಇತ್ತವ ಕನ್ಯೆಯರ ಸ್ಥಳವನ್ನು ಹೇಳುವೆನು. ಕನ್ಯೆಯರ ಸ್ಥಳವ ತಿಳಿಸುವೆ ನಿನಗೆ. ನಾ ಹೇಳಿದನೆಂದು ಹೇಳಲು ಯಾರಿಗೆ? ನಾ ಹೇಳಿದನೆಂದು ಹೇಳಲು ಯಾರಿಗೆ? ಎಣ್ಣೆ ತೋತೆ ಬಯಲಿಗೆ ಬಂದರೆ, ಎಣ್ಣೆ ತೋತೆ ಬಯಲಿಗೆ ಬಂದರೆ ನಮ್ಮ ಜೀವಕ್ಕೆ ಬಹುತೊಂದರೆ. ನಮ್ಮ ಜೀವಕ್ಕೆ ಬಹುತೊಂದರೆ. ಗುಣವತಿ ದ್ರೌಪದಿ, ಏನಿದು ನಿನ್ನಯ ಪಾಲಿಸುತ್ತೆ, ಏನಿದು ನಿನ್ನಯ ಪಾಲಿಸುತ್ತೆ. ಗುಣವತಿ ಗಾರಿ ಜಮ್ಮಣ್ಣ ಈ ಬೆಂಗಳೂರು ಆಡವನ್ನು ಬಹುಮಾನವಾಗಿ ಕೊಟ್ಟಿರ್ತಾನ. ಅಮ್ಮ ತಂಗಿ ಇತ್ತವ ಸ್ವಾಮಿ ಕನ್ಯೆಯರ ಸ್ಥಳವನ್ನು ವಿತರಿಸ್ತೇನೆ. ಈ ನಾರದರು ಹೇಳಿದರೆಂದು ಯಾರ ಮುಂದೆ ಹೇಳಬಾರದು. ಏತಕ್ಕಾಗಿ ಸ್ವಾಮಿ? ಯಾತಕ್ಕೆಂದರೆ ಅವರಿಗೂ ನಮಗೂ ಒಲ ವಿಶ್ವಾಸವಿದೆ. ಗಂಗನೆ ಸುದ್ದಿ ಬಯಲಿಗೆ ಬಿದ್ದರೆ ತಮ್ಮ ಮನೆಯ ಮುಂದಕ್ಕೆ ಇನ್ನೂ ಕಾಲು ಹಿಡಿಲಿಕ್ಕಿಲ್ಲ. ಅಮ್ಮಯ್ಯ,
ಕೊಡು ಏನೇ ಅಪಾಯ, ಹೇಳುತ್ತೇನೆ ಮುಂದಿನ ಒಂದು ಉಪಾಯ. ಸ್ವಾಮಿನಾದರೆ ಅಮ್ಮ ದ್ರೌಪದಿ, ಶ್ರೀ ಅಮರೇಶ್ವರನ ಪಾದ ಸಾಕ್ಷಿಯಾಗಿ ನೀವು ಹೇಳಿದ ಸಂಗತಿಯನ್ನು ನಾನು ಯಾರ ಮುಂದೆಯೂ ಹೇಳುವುದಿಲ್ಲ. ಕಣ್ಣಿರುವ ಸ್ಥಳವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವ ಸ್ವಾಮಿ ಸಜ್ಜನ ಪ್ರೇಮಿ. ನಂದನೆ ಲಾಲಿಸು ಈಗ ಜನಯ ನುಡಿಯ ಲಾಲಿಸು. ಅಮ್ಮ ದ್ರೌಪದಿ ಚೆನ್ನಾಗಿರು. ನಂದನೆ ಲಾಲಿಸು ಈಗ ಜನಯ ನುಡಿಯ ಲಾಲಿಸು. ಕಮಲಾವತಿಯೇ ಈಗ ಅಮ್ಮ ಮಗಳೇ, ಹಾಗಾದ್ರೆ ಹೇಳುತ್ತೀನಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಸುದ್ದಿಗಳಾದ ರತಿಯು ಬಹು ಸುಂದರವಾಗಿರುವಳು. ಆಕೆಯು ಆ ಮನ್ಮಥನ ಸ್ಥಳವಾಗಿ ಅಲ್ಲಿ ಜನಿಸಿರುವಳು. ನೀನು ಅಲ್ಲಿಗೆ ಹೋಗಿ ಕನ್ಯೆಯನ್ನು ಹೋಗಿ ಇಷ್ಟಪಡ್ತಾರೆ ಸ್ವಾಮಿ. ನೀವೆಲ್ಲಿಗೆ ಹೋಗುತ್ತೀರಿ ಸ್ವಾಮಿ? ನಾನು ಕೌಂಡ್ಲಿಕ ಮಹಾರಾಜನಲ್ಲಿಗೆ ಹೋಗುತ್ತೇನೆ. ನನಗೆ ಸ್ವಲ್ಪ ಕೆಲಸವಿದೆ. ತಾಯಿ ಸೌಖ್ಯಪ್ರದಾಯಿ. ಹೋಗಿ ಬನ್ನಿ ಸ್ವಾಮಿ. ಓ ಜ್ಯೋತಿಷಯನ ನಾರಾಯಣ, ಓ ಕಮಲ ನಯನ ಬೃಂದಾವನ. ಓ ತತ್ವಧಾರಿ ಪರಿಯೋ ಮುರಾರಿ, ಓ ಚಕ್ರಧಾರಿ ಪರಿಯೋ ಮುರಾರಿ. ಜಗತ್ತು ನಮಗೆ ವೇರಿಲ್ಲದಾರಿ, ಓ ಚಕ್ರಹಾಸ ಕರ್ಣಕರಂಗ. ಐಶ್ವರಮಸ್ತು ಬಾರೇ ಅಮ್ಮಯ್ಯ. ಆಹೋ ತಂಗಿ, ಅಣ್ಣಯ್ಯ, ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ ಯಾವುದು? ನೀನೊಬ್ಬ ರಾಜಪುತ್ರಿಯಾಗಿ ಕಾಣುವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿರವನ್ನು ಬಾಗಿ ಕರವನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತ ಕಾರಣವೇನು? ಅಣ್ಣಯ್ಯ, ನಿನ್ನ ಸಂಗತಿಯೊಂದು ತಿಳಿಯದೆ ಎನ್ನ ಮುಂದೆ ತಿಳಿಸುತ್ತಾಯೇ.
ಕಮಲ ಚಕ್ರವರ್ತಿ, ಅಮ್ಮ ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಳ್ಳುವೆನೆಂದು ನನಗೆ ವಚನವನ್ನು ಕೊಡು. ಅದು ನಡೆಸಿಕೊಡುವ ಕಾರ್ಯವಾದ ತಪ್ಪದ ನಡೆಸಿಕೊಡುವನಮ್ಮಯ್ಯ. ನಡೆಸಿಕೊಡುವೆಯಾ ಅಣ್ಣಯ್ಯ? ಹೌದು ತಂಗಿ. ಹೇಳುವೆ ಕೇಳು. ಅದು ಏನು ವಿಸ್ತಾರವಾಗಿ ಹೇಳಮ್ಮಯ್ಯ. ಕೊಡಲಿ ಶ್ರೇಷ್ಠನೆ ಅಣ್ಣಯ್ಯ ಹಾಗೆ ಕೇಳು. ಅದು ಏನು ವಿಸ್ತಾರವಾಗಿ ಹೇಳು ತಂಗಿ. ಅದು ಏನು ವಿಸ್ತಾರವಾಗಿ ಹೇಳಮ್ಮಯ್ಯ. ಕೇಳು ಅಣ್ಣಯ್ಯ. ಅದು ಏನು ವಿಸ್ತಾರವಾಗಿ ಹೇಳು ತಂಗಿ. ಕೇಳು. ಅದು ಏನು ವಿಸ್ತಾರವಾಗಿ ಹೇಳಮ್ಮಯ್ಯ. ಕಮಲ ಚಕ್ರವರ್ತಿ, ಅಮ್ಮ ತಂಗಿ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆನೆಂದು ನಿನ್ನ ಹಸ್ತವನ್ನು ಎನ್ನ ಹಸ್ತದ ಮೇಲೆ ಇಟ್ಟು ನನಗೆ ವಚನವನ್ನು ಕೊಡು. ಕಂಡೆಯ ಕಮಲರಾಯ, ಹೇಳುವೆನು ತಾತ್ಪರ್ಯ. ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿದೆ. ಯುದ್ಧ ಮಾತನಾಡಿದನು ಅಣ್ಣಯ್ಯ. ನಾನೊಂದು ಶ್ಲೋಕವನ್ನು ನಿನಗೆ ಹೇಳುವೆನು, ವಿಸ್ತಾರವಾಗಿ ಕೇಳು. ಚೆನ್ನಾಗಿ ಹೇಳು. ಅದು ಏನೆಂದರೆ, ಅದೇನು? ಉದಯ ತರ್ಭಾನ ಪಶ್ಚಿಮ ದಿಕ್ಕಿಗೆ ಬಾಗಿ ಪ್ರಚಾಲಿತೆ ಮೇರುಸಿತಲಂ ಯತುಹಂ ವಿಕಾಸಿತೆ ಪದ್ಮರೌದಾತ್ರಸಿಯಂ ನವಾಪುತೃಪೇ ಪುನರಿತ್ಯಂ ಪಾಪಿತಂ ಸಜ್ಜನನಂ. ಅಮ್ಮಯ್ಯ, ಅಣ್ಣಯ್ಯ, ಇದರ ತಾತ್ಪರ್ಯವೇನೆಂದರೆ, ಅದೇನು ಅಣ್ಣಯ್ಯ? ಪೂರ್ವಕ್ಕೆ ಮೂಡುವ ಸೂರ್ಯನ ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೂ ಮೂಡಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತ ಶಿಖರದಲ್ಲಿ ಜನಿಸಿದರೂ ಜನಿಸಬಹುದು. ಮೇರು ಪರ್ವತವು ಸ್ಥಳವನ್ನು ಬಿಟ್ಟರೂ ಬಿಡಬಹುದು. ಇದು ಅಲ್ಲದೆ ಬಡಪಾತ್ರಿಯು ತಣ್ಣಗಾದರೂ ಆಗಬಹುದು. ಆದರೆ ಸತ್ಪುರುಷರ ಕೊಟ್ಟ ವಚನಗಳು ಎಂದಿಗೂ ತಪ್ಪಲಾರದು. ಆದ ಕಾರಣ ತಂಗಿ, ಅಣ್ಣಯ್ಯ, ನಿನ್ನ ಮನಸ್ಸಿನ ತುಗುಡವು ಏನಿರಬೇಕೋ ಚೆನ್ನಾಗಿ ಬೇಳು, ಅದರನ್ನು ತಪ್ಪದ ನಡೆಸಿಕೊಡುವೆನು. ಅದೇ ಅಮ್ಮಯ್ಯ, ಅಣ್ಣಯ್ಯ, ನೀನು ದಾರು, ನಿನ್ನ ಹೆಸರೇನು, ನಿನ್ನ ವಾಸಸ್ಥಳ ಯಾವುದು, ಎಲ್ಲ ಸಂಗತಿ ಬೇಳು ಪುಲ್ಲ ಯೋಚನೆ, ಬೇಳು ನಿನ್ನ ಮನದ ಯೋಚನೆ. ಅಣ್ಣಯ್ಯ, ಅಮ್ಮ 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 ತಂಗಿ, ನಾನು ದಾರೆಂದು ಕೇಳಿದೆಯಾ? ಹೌದಲ್ಲಮ್ಮಯ್ಯ. ಎನ್ನ ಪತಿಗಳು ಪಾಂಡವರು, ಪಾಂಚಾಲಿ ಎನ್ನ ಹೆಸರು. ಆ
ಏನಮ್ಮಯ್ಯ? ಹಸ್ತಿನಾವತಿಗೆ ದೊರೆಯಾದ ಧರ್ಮರಾಯನ ಸತಿ ನನ್ನ ಹೆಸರು ದ್ರೌಪದಿ. ಹೋ, ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಅಣ್ಣಯ್ಯ, ಅಮ್ಮ ತಂಗಿ, ಅಂತ ಅಣ್ಣನ ಮಗನಾದ ಮನ್ಮಥನಿಗೆ ಎಲ್ಲಿಯೂ ಕನ್ಯೆ ದೊರೆದ ಕಾರಣ ನಿನ್ನಲ್ಲಿ ಕಣ್ಣಿರುವುದೆಂಬ ವಿಚಾರವನ್ನು ಕೇಳಿ ನಿನ್ನ ಬಳಿಗೆ ಬಂದಿರುವೆನು. ನಿನ್ನ ಮಗಳಾದ ರತಿ ದೇವಿಯನ್ನು ಮನ್ಮಥನಿಗೆ ಕೊಡು ಅಣ್ಣ, ಇದು ಪೂರ್ವ ಜನ್ಮದ ಪುಣ್ಯ. ಆಹೋ ಪಂಚಪಾ